ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಇದ್ದೀರಿ. ಸುಮಂತ್ ಸಾವಿನ ತನಿಖೆ ಎಲ್ಲಿಗೆ ಬಂತು ಎನ್ನುವಂಥ ಕಾಮೆಂಟ್ಸ್ಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಸೊ ಒಟ್ಟಾರೆಯಾಗಿ ಸುಮಂತ್ ಸಾವಿಗೆ ತನಿಖೆ ಎಲ್ಲಿವರೆಗೂ ಬಂದು ನಿಂತು ಬಿಟ್ಟಿದೆ ಅನ್ನುವಂಥ ಗೊಂದಲ ನಿಮ್ಮಲ್ಲಿಯೂ ಕೂಡ ಇದೆ. ಜೊತೆಗೆ ಈ ಹಂತದಲ್ಲಿ ಏನೇನೆಲ್ಲ ಬೆಳವಣಿಗೆ ಆಗಿದೆ, ಸುಮಂತ್ ಸಾವಾಗಿ 1.5 ತಿಂಗಳು ಕಳೆದು ಹೋಗಿಬಿಟ್ಟಿದೆ. ಅಂದರೆ 45 ದಿನಗಳಿಗೂ ಅಧಿಕ ದಿನಗಳು ಕಳೆದು ಹೋಗಿಬಿಟ್ಟಿದ್ದಾವೆ. ಒಟ್ಟಾರೆ ಸುಮಂತ್ ಸಾವಿಗೆ ಇದುವರೆಗೂ ಕೂಡ ಯಾವುದೇ ನ್ಯಾಯ ದೊರೆತಿಲ್ಲ ಅನ್ನೋದು ಒಂದು ನೋವಿನ ಸಂಗತಿ. ಹಾಗಾದರೆ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ತನಿಖೆ ಯಾವ ಹಂತದಲ್ಲಿ ಇದೆ? ಸೊ ಈ ಕುರಿತಾಗಿ ಪೊಲೀಸ್ ಇಲಾಖೆ ಏನು ಮಾಹಿತಿಯನ್ನು ನೀಡ್ತಾ ಇದೆ, ಜೊತೆಗೆ ಕುಟುಂಬದವರು ಏನನ್ನು ಹೇಳ್ತಾ ಇದ್ದಾರೆ, ಎಲ್ಲವನ್ನು ಕೂಡ ಒಂದಿಷ್ಟು ಸಂಕ್ಷಿಪ್ತವಾಗಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದರೆ, ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂಥ ಮೇಲ್ನೋಟಕ್ಕೆ ಬೆಳವಣಿಗೆಗಳು ಆಗಿಲ್ಲ. ಸುಮಂತ್ ಸಾವಿನ ತನಿಖೆಯನ್ನು ಅಥವಾ ಸುಮಂತ್ ಸಾವಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ಕಾರಣದಿಂದಾಗಿ ಪೊಲೀಸ್ ಇಲಾಖೆ ಅಂದರೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ 4 ವಿಶೇಷ ತಂಡಗಳನ್ನು ರಚನೆ ಮಾಡಿತ್ತು. ಆದರೂ ಕೂಡ ಮೇಲ್ನೋಟಕ್ಕೆ ಯಾವ ಹಂತದಲ್ಲೂ ಕೂಡ ಇದುವರೆಗೂ ಬೆಳವಣಿಗೆ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಸೊ ಇನ್ನು ಪೊಲೀಸ್ ಇಲಾಖೆ ಅಧಿಕೃತವಾದಂತಹ ಮಾಹಿತಿಯನ್ನು ಈ ಕುರಿತಾಗಿ ಯಾವುದನ್ನು ಕೂಡ ಹಂಚಿಕೊಂಡಿಲ್ಲ. ಮೇಲ್ನೋಟಕ್ಕೆ ಅಥವಾ ಸಾರ್ವಜನಿಕರು ಗಮನಿಸುವ ರೀತಿಯಲ್ಲಿ ಯಾವುದೇ ರೀತಿಯಾಗಿ ಯಾವ ವ್ಯಕ್ತಿಯ ಮೇಲೂ ಕೂಡ ಅನುಮಾನಗಳು ಹುಟ್ಟುಕೊಂಡಿಲ್ಲ. ಅದನ್ನು ಹೊರತುಪಡಿಸಿ ಈ ಕುಟುಂಬದವರು ಕೂಡ ಹೇಳುವ ಪ್ರಕಾರ ಅಥವಾ ಕುಟುಂಬದವರು ಮಾಹಿತಿಯ ಪ್ರಕಾರ ಕುಟುಂಬದವರನ್ನು ಕೆಲವೊಂದು ಬಾರಿ ಪೊಲೀಸರು ತನಿಖೆಗೆ ಕರೆದಿದ್ದಾರೆ, ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಅದನ್ನೆಲ್ಲವನ್ನು ಕೂಡ ಹೊರತುಪಡಿಸಿ ಯಾವುದೇ ರೀತಿಯಾದಂಥ ಬೆಳವಣಿಗೆ ಆಗಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಎನ್ನುವಂಥ ಸ್ಪಷ್ಟನೆಯನ್ನು ಕೂಡ ಕುಟುಂಬದವರು ನೀಡ್ತಾ ಇದ್ದಾರೆ. ಒಟ್ಟು ಈ ಸುಮಂತ್ ಸಾವಿನ ತನಿಖೆ ಏನಾಗ್ತಾ ಇದೆ ಅಂತಂದರೆ, ಪೊಲೀಸ್ ಇಲಾಖೆಯ ಒಳಗಡೆ ಏನು ನಡೀತಾ ಇದೆ ಅನ್ನುವಂಥದ್ದು ಗುಪ್ತವಾಗಿರುತ್ತೆ. ಅದನ್ನು ಹೊರತುಪಡಿಸಿ ಮೇಲ್ನೋಟಕ್ಕೆ ನೀವುಗಳೆಲ್ಲರೂ ಕೂಡ ಗಮನಿಸೋ ಹಾಗೆ ಯಾವುದೇ ರೀತಿಯಾದಂಥ ಬೆಳವಣಿಗೆ ಆಗಿಲ್ಲ. ಸೊ ಇದೊಂದು ನಿಜಕ್ಕೂ ನೋವಿನ ಸಂಗತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಹಿಂದೆಯೂ ಕೂಡ ಒಂದು ಅನುಮಾನ ಕೂಡ ಕೇಳಿ ಬರ್ತಾ ಇತ್ತು. ಏನು ಅಂತಂದರೆ, ಧನು ಪೂಜೆಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಯಾರೋ ಒಬ್ಬರು ಬೈಕ್ ಮೇಲೆ ಪಾರಾಗಿ ಬಿಟ್ಟರು ಅನ್ನುವಂಥ ಒಂದಿಷ್ಟು ಮಾಹಿತಿ ಕೂಡ ಕೇಳಿ ಬರ್ತಾ ಇತ್ತು. ಆ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆ ಮಾಡ್ತಿರಬಹುದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದರೆ ಆ ವ್ಯಕ್ತಿ ಯಾರು, ಆ ನಿಗೂಢವಾಗಿ ಬಂದು ಆ ಸುಮಂತ್ನ ಕೊಲೆ ಮಾಡಿ ಹೋಗ್ಬಿಟ್ನ, ಈ ರೀತಿಯಾದಂಥ ಪ್ರಶ್ನೆ ಗೊಂದಲ ಇದೀಗ ಕಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಆ ಒಂದು ಕ್ಲಾರಿಟಿಯನ್ನು ಕೊಡೋದಾದರೆ, ಈ ಹಂತದಲ್ಲಿ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂಥ ನ್ಯಾಯ ಸಿಗುವ ಹಂತದಲ್ಲಿ ಮೇಲ್ನೋಟಕ್ಕೆ ನೀವೆಲ್ಲರೂ ಕೂಡ ಗಮನಿಸುವ ಹಾಗೆ ಯಾವುದೂ ಕೂಡ ಬೆಳವಣಿಗೆ ಆಗಿಲ್ಲ. ಆದರೆ ನಿಖರವಾದಂಥ ಮಾಹಿತಿಯನ್ನು ಕೂಡ ಪೊಲೀಸ್ ಇಲಾಖೆ ಅಥವಾ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಇದುವರೆಗೂ ನೀಡಿಲ್ಲ. ಗುಪ್ತವಾಗಿ ಏನೇನು ತನಿಖೆ ಆಗ್ತಾ ಇದೆಯೋ ಅದು ನಮಗೆ ಬೇಡವಾಗಿರುವಂಥ ವಿಚಾರ. ಆದರೂ ಕೂಡ ಈ ಹಂತದಲ್ಲಿ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುತ್ತೆ. ಹಾಗಾಗಿ ಯಾವುದೇ ರೀತಿಯಾದಂಥ ಬೆಳವಣಿಗೆ ಈ ಸುಮಂತ್ ಸಾವಿನ ಕೇಸ್ನಲ್ಲಿ ಅಥವಾ ಸುಮಂತ್ ಸಾವು ಅಸಹಜ ಸಾವ ಅಥವಾ ಕೊಲೆನ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿಯೂ ಕೂಡ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಗೊಂದಲದಲ್ಲಿ ಸುಮಂತ್ ಸಾವಿನ ತನಿಖೆ ನಡೀತಾ ಇದೆ. ಪೊಲೀಸ್ ಇಲಾಖೆಗೆ ಇದೊಂದು ದೊಡ್ಡ ಸವಾಲು ಕೂಡ ಆಗಿಬಿಟ್ಟಿದೆ. ಪೊಲೀಸರು ಯಾವ ಹಂತದಲ್ಲಿ ತನಿಖೆನ ಮಾಡ್ತಾರೆ ಅನ್ನುವಂಥದ್ದೇ ಒಂದು ಜನರಲ್ಲಿ ಕಾಡುವಂಥ ಪ್ರಶ್ನೆ ಆಗಿಬಿಟ್ಟಿದೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋನ ಗಮನಿಸಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.